ನೋಡು ಗುರು, ಇಲ್ಲಿ ಎಲ್ಲ ಸಮಯ ಕೆಟ್ಟದೇ ಆಗಿರಲ್ಲ. ಸಮಯದಲ್ಲಿ ಒಳ್ಳೆ ಸಮಯನೂ ಬರ್ಬೋದು, ಬಟ್ ತಾಳುವ ಶಕ್ತಿ ನಂಬಲಿರಬೇಕು ಅಷ್ಟೇ. ಅದ್ರ ಜೊತೆ ನಮ್ಮ ಕಠಿಣ ಪರಿಶ್ರಮ ಮುಂದುವರಿಸ್ತಾನೇ ಇರಬೇಕು. ಯಾರೂ ಕೂಡ ಒಂದೇ ದಿನದಲ್ಲಿ ದೊಡ್ಡೋರಾಗಲ್ಲ, ಯಾರೂ ಕೂಡ ಒಂದೇ ದಿನದಲ್ಲಿ ರಿಚ್ ಆಗಲ್ಲ, ಯಾರೂ ಕೂಡ ಒಂದೇ ದಿನದಲ್ಲಿ ಸಣ್ಣವರಾಗಲ್ಲ. ಇದರ ಅರ್ಥ ಏನಂತಂತಂದರೆ, ನಾವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿದ್ದೀವಿ ಅಂತಂತಂದರೆ ಅದಕ್ಕೆ ಸಾಧಿಸಬೇಕಾಗಿದೆ ಅಂತಂದರೆ ಅದಕ್ಕೆ ಸಮಯ ಹಿಡಿಯುತ್ತೆ. ಬಟ್ ನಾವೇನು ಮಾಡ್ತೀವಿ, ಅರ್ಜೆಂಟ್ ಆಗಬೇಕಂತೇಳಿ ಮುನ್ನುಗ್ತೀವಿ, ಎಲ್ಲೋ ಅಡವಿದಾಗ ಬಿಟ್ಬಿಡ್ತೀವಿ. ಅದು ಬಹಳ ಬಹಳ ದೊಡ್ಡ ತಪ್ಪು. ಏಕಂತಂತಂದರೆ ಅದಕ್ಕೆ ನಾವು ಸಮಯ ಕೊಡಲೇಬೇಕು. ಯಾವುದೇ ಒಂದು ಕೆಲಸ ಇದೆ ಅಂತಂದರೆ ಅದಕ್ಕೆ ಸಮಯ ಪ್ರಾಮುಖ್ಯತೆ ಇದೆ. ಬಟ್ ಅದು ಯಾವಾಗ ಬರುತ್ತೆ ಅಂತಂದರೆ ನಮಗೆ ತಾಳ್ಮೆ ಇದ್ದಂಗೆ ಮಾತ್ರ. ನಮ್ಮಲ್ಲಿ ತಾಳ್ಮೆ ನಾವು ಬೆಳೆಸ್ಕೊಂಡಿವಿ, ಕೋಪ ಕಡಿಮೆ ಮಾಡ್ಕೊಂಡಿವಿ ಅಂತಂತಂದರೆ ಜೀವನದಲ್ಲಿ ಹೇಗೆ ಬೇಕು ಹಾಗೆ ಜೀವಿಸ್ಬೋದು ನಾವು. ಬರುತ್ತೆ, ಕೆಟ್ಟಗಳಿಗೇನೂ ಬರುತ್ತೆ, ಒಳ್ಳೆಗಳಿಗೇನೂ ಬರುತ್ತೆ. ಎರಡಕ್ಕೂ ಹೊಂದಿಕೊಂಡು ಹೋಗುವುದಿದೆಯಲ್ಲ, ಅದು ಜೀವನದಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ.